ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಮೈತ್ರಿ ಪಾದಯಾತ್ರೆಗೆ ಗೈರಾಗಿದ್ದ ಕೆಲ ಬಿಜೆಪಿಯ ನಾಯಕರು ಅಲ್ಲಿಗೆ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟವಾಗಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ನ ನಾಯಕರು ಪಾದಯಾತ್ರೆಗೆ ಮುಂದಾಗಿದ್ದಾರೆ. ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಬಟ್ ಇದರ ನಡುವೆ ರಾಜ್ಯ ಕೇಸರಿ ಪಾಳೆಯದಲ್ಲಿ ಕೊತ ಅಂತ ಕುದಿತಾ ಇದೆ ಅಸಮಾಧಾನದ ಹೊಗೆ. ಪಾದಯಾತ್ರೆಗೆ ಗೈರಾಗಿದ್ರು ಒಂದಿಷ್ಟು ಬಿಜೆಪಿಯ ನಾಯಕರು. ಸ್ವಪಕ್ಷದ ವಿರುದ್ಧವೇ ರೆಬಲ್ ಆಗಿದ್ರು. ವಿಜಯೇಂದ್ರ ನಾಯಕತ್ವಕ್ಕೆ ಬಿಜೆಪಿಯಲ್ಲೇ ಅಸಮಾಧಾನ ಸ್ಫೋಟಗೊಂಡಿದೆ. ಪಾದಯಾತ್ರೆಯಿಂದ ದೂರ ಉಳಿದುಕೊಂಡಿದ್ದಾರೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ. ರೆಬಲ್ ಲೀಡರ್ಸ್ನ ಗ್ಯಾಂಗ್ ಈಗ ಆಕ್ಟಿವ್ ಆಗಿದೆ, ಒಂದಿಷ್ಟು ದೂರ ಸರಿದಿದೆ. ಕೇಸರಿ ಪಾಳ್ಯದಲ್ಲಿರುವಂತಹ ರೆಬಲ್ ಲೀಡರ್ಸ್ ಇವರು ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಟೈಮ್ ಸಿಕ್ಕಾಗ, ಅವಕಾಶ ಇದ್ದಾಗ ಆ ಟೈಮನ್ನು, ಆ ಅವಕಾಶವನ್ನು BS ಯಡಿಯೂರಪ್ಪನವರ ವಿರುದ್ಧ ಮಾತನಾಡಲಿಕ್ಕೆ ಯೂಸ್ ಮಾಡ್ಕೋತಾರೆ, ಬಳಸ್ಕೋತಾರೆ. ಸಾಕಷ್ಟು ವರ್ಷಗಳಿಂದ ಈ ತಿಕ್ಕಾಟ ನಡೀತಾ ಇದೆ ಬಿಜೆಪಿಯಲ್ಲಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ರೀತಿಯಾಗಿ ಬಿಜೆಪಿಯಲ್ಲಿ ಇರುವಂತಹ ವಿರೋಧ ಪಕ್ಷದ ನಾಯಕ. ಇದಕ್ಕೆ ಯಾಡಾಗಿರುವಂಥದ್ದು ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಪೋರ್ಟ್ ಕೊಡ್ತಾ ಇರುವಂಥದ್ದು ರಮೇಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ಅವರು ಕೂಡ ಈಗ ವಿಜಯೇಂದ್ರ ಅವರ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ. ಅವರು ನಮ್ಮ ನಾಯಕರೇ ಅಲ್ಲ, ವಿಜಯೇಂದ್ರ ನಾಯಕತ್ವವನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ರು. ನಮ್ದೇನಿದ್ರು ಹೈಕಮಾಂಡ್ ಲೆವೆಲ್ಲು, ರಾಜ್ಯದ ಲೆವೆಲ್ ಅಲ್ಲ, ಹೈಕಮಾಂಡ್ ಲೆವೆಲ್ಲು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು. ಹೋಗ್ಲಿ, ಸರಿ ಆಯಿತು, ಪಾದಯಾತ್ರೆಗೆ ಏನಾದರೂ ಬರ್ತಾರಾ? ಎಷ್ಟೇ ಅಸಮಾಧಾನ ಇದ್ರೂ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ಬಿಜೆಪಿ, ರಾಜ್ಯ ಬಿಜೆಪಿ ಘಟಕ. ಸೊ ಇವರು ರಾಜ್ಯ ಬಿಜೆಪಿಯ ನಾಯಕರು ಬರ್ತಾರಾ ಅನ್ನುವ ಒಂದು ಸಣ್ಣ ಅನುಮಾನ ಇತ್ತು, ಒಂದು ಕುತೂಹಲ ಇತ್ತು. ಬಟ್ ಈ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ. ನಿನ್ನೆ ಉದ್ಘಾಟನೆಗೊಂಡಂತಹ ಪಾದಯಾತ್ರೆ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಬಟ್ ಈ ಇಬ್ಬರು ನಾಯಕರು ಮಾತ್ರ ಕಣ್ಮರೆ ಆಗಿರುವಂಥದ್ದು, ಬಂದಿಲ್ಲ. ಅಲ್ಲಿಗೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಮತ್ತೆ ಅಸಮಾಧಾನ ಸ್ಫೋಟಗೊಳ್ಳುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಯತ್ನಾಳ್, ರಮೇಶ್ ಜಾರಕಿಹೊಳಿ ಅವರು ಅಂತ ಹೇಳಿದ್ರೆ ಇಬ್ಬರು ಮಾತ್ರ ಅಲ್ಲ, ಇವರ ಹಿಂದೆ ಒಂದಿಷ್ಟು ಶಾಸಕರ ಸಂಖ್ಯೆಯೂ ಕೂಡ ಇದೆ. ಹೀಗಾಗಿ ಬಿಜೆಪಿಯಲ್ಲಿ ಏನಾಗುತ್ತೆ? ಬಿಜೆಪಿ ಕಂಪ್ಲೀಟ್ ಆಗಿ ಗೊಂದಲದ ಗೂಡಾಗ್ತಾ ಇರುವಂಥದ್ದು. ನಿಜವಾಗ್ಲೂ ಈ ಪಾದಯಾತ್ರೆ ಯಶಸ್ವಿಯಾಗುತ್ತಾ? ಈ ಪ್ರಶ್ನೆ ಕೂಡ ಇರುವಂಥದ್ದು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ರಮೇಶ್ ಜಾರಕಿಹೊಳಿ ಅವರು ಮತ್ತು ಯತ್ನಾಳ್ ಅವರು ಇತ್ತೀಚೆಗಷ್ಟೇ ಒಂದು ರಹಸ್ಯ ಸಭೆಯನ್ನು ನಡೆಸಿದ್ರು ಕುಮಾರ್ ಬಂಗಾರಪ್ಪನವರ ನಿವಾಸದಲ್ಲಿ. ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ಜೊತೆಗೆ ಒಂದಿಷ್ಟು ಶಾಸಕರು, ಅಂದರೆ ಯತ್ನಾಳ್ ಅವರ ಬೆಂಬಲಿಗರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರಾಗಿರ್ಬೋದು, ತಮ್ಮದೇ ಆದಂಥ ತಾಕತ್ತನ್ನು ಇವರು ಕೂಡ ಇಟ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಒಂದಿಷ್ಟು ತಾಕತ್ತನ್ನು ಇಟ್ಕೊಂಡಿದ್ದಾರೆ ಬಿಜೆಪಿಯಲ್ಲಿ. ಸೊ ಇವರ ಬೆಂಬಲಿಗರು ಮತ್ತು ಶಾಸಕರು ಕೂಡ ಈ ಪಾದಯಾತ್ರೆಗೆ ಗೈರಾಗೋದು ಎಲ್ಲ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾದು ನೋಡಬೇಕಾಗಿರುತ್ತೆ ಈ ಅಸಮಾಧಾನದ ಹೊಗೆ ಎಲ್ಲಿಗೋಗಿ ನಿಲ್ಲುತ್ತೆ ಅಂತ ಹೇಳಿ. ಸ್ವಪಕ್ಷೀಯರ ವಿರುದ್ಧ ಯತ್ನಾಳ್ ಗರಂ ಆಗಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರಿಗಳಿಂದಲೇ ಹೋರಾಟ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈತ್ರಿ ಪಾದಯಾತ್ರೆಗೆ ಸ್ವಪಕ್ಷ ಶಾಸಕ ಯತ್ನಾಳ್ ಲೇವಡಿಯನ್ನ ಮಾಡಿರುವಂಥದ್ದು. ಭ್ರಷ್ಟಾಚಾರಿಗಳ ಹೋರಾಟಕ್ಕೆ ಮಹತ್ವ ಇಲ್ಲ, ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ಒಪ್ಪೋದಿಲ್ಲ, ವಿಜಯೇಂದ್ರ ರಾಜ್ಯ ಬಿಜೆಪಿ ಘಟಕದ ರಾಜ್ಯಾಧ್ಯಕ್ಷ ಅಂತ ನಾವು ಒಪ್ಪೋದಿಲ್ಲ ಅಂತ ಹೇಳಿ ವಿಜಯೇಂದ್ರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜೊತೆಗೆ ವಿಜಯೇಂದ್ರ ವಿರುದ್ಧ ಕ್ರಮಕ್ಕೂ ಕೂಡ ಆಗ್ರಹಿಸಿದ್ದಾರೆ. BSY ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿಯೋದಕ್ಕೆ ವಿಜಯೇಂದ್ರ ಕಾರಣ. DK ಶಿವಕುಮಾರ್ ವಿಜಯೇಂದ್ರ ನಡುವೆ ಹೊಂದಾಣಿಕೆ ಇದೆ. ಸಿಎಂ ಅವರು ಕೋವಿಡ್ ಭ್ರಷ್ಟಾಚಾರ ತನಿಖೆ ನಡೆಸಲಿ,
ಮೊದಲು ವಿಜೇಂದ್ರ ಭ್ರಷ್ಟಾಚಾರ ಹೊರಹಾಕ್ಲಿ, ನೈತಿಕತೆ ಇದ್ರೆ ಬಿಎಸ್ವೈ ವೇದಿಕೆ ಹತ್ತಬಾರದು ಅಂತ ಹೇಳಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಹಗರಣವನ್ನ ಮೊದಲು ನೋಡಿಕೊಳ್ಳಿ ಅಂತ ಹೇಳಿ ಬಿಎಸ್ವೈ ಫ್ಯಾಮಿಲಿಗೆ ಕೌಂಟರ್ ಅನ್ನ ಮಾಡಿದ್ದಾರೆ. ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ವಪಕ್ಷೀಯರ ವಿರುದ್ಧವೇ ಈಗ ಕಿಡಿಕಾರಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರಿಗಳಿಂದಲೇ ಹೋರಾಟ ಅಂತ ಹೇಳಿ ಈ ಪಾದಯಾತ್ರೆಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಭ್ರಷ್ಟಾಚಾರಿಗಳ ಹೋರಾಟಕ್ಕೆ ಮಹತ್ವ ಇಲ್ಲ, BS ಯಡಿಯೂರಪ್ಪನವರು ನೈತಿಕತೆ ಇದ್ದಿದ್ರೆ, BS ಯಡಿಯೂರಪ್ಪನವ್ರಿಗೆ ನೈತಿಕತೆ ಇದ್ದಿದ್ರೆ ಆ ಸ್ಟೇಜನ್ನು ಹತ್ತಬಾರ್ದಾಗಿತ್ತು, ಆ ಪಾದಯಾತ್ರೆಯ ಸ್ಟೇಜನ್ನು. ಯಾಕೆ ಅಂತ ಹೇಳಿದ್ರೆ ಈ ಕೋವಿಡ್ ಸಂದರ್ಭದಲ್ಲಿ ಒಂದಿಷ್ಟು ಹಗರಣ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಗ್ರಹಿಸಿದ್ದಾರೆ. ಅಲ್ಲಿಗೆ ಬಿಜೆಪಿ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡುತ್ತೆ, ಇದು ಕುತೂಹಲ. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿರುವಂತಹ ಬಿಜೆಪಿ, ಮತ್ತೊಂದು ಕಡೆ ಆ ಬಿಜೆಪಿಯ ಹೋರಾಟಕ್ಕೆ ಅದೇ ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೌಂಟರ್ ಅನ್ನ ಕೊಡ್ತಾ ಇರುವಂಥದ್ದು. ಭ್ರಷ್ಟಾಚಾರಿಗಳ ಹೋರಾಟ ಅಂತ ಹೇಳಿದ್ರೆ ಅಂದರೆ ಇವರು ಕೂಡ ಭ್ರಷ್ಟಾಚಾರಿಗಳೇ ಅಂತ ಹೇಳಿ ತಮ್ಮದೇ ಪಕ್ಷದ ನಾಯಕ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಇದು ಬಿಜೆಪಿಗೆ ಅತಿ ದೊಡ್ಡ ಡ್ಯಾಮೇಜ್, ಅತಿ ದೊಡ್ಡ ಮುಖಭಂಗ, ಅತಿ ದೊಡ್ಡ ಮುಜುಗರ ಇದು. ಯಾಕೆ ಅಂತ ಹೇಳಿದ್ರೆ ಯತ್ನಾಳ್ ಅವರ ಹೇಳಿಕೆ ರಾಜಕೀಯವಾಗಿ ಕಾಂಗ್ರೆಸ್ಗೆ ಅಸ್ತ್ರವಾಗುತ್ತೆ, ರಾಜಕೀಯವಾಗಿ ಅಸ್ತ್ರವಾಗುವಂಥದ್ದು, ಮತ್ತೆ ಕಾರ್ಯಕರ್ತರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡುತ್ತೆ, ಜನರಿಗೆ ಬೇರೆಯದ್ದೇ ಮೆಸೇಜ್ ಪಾಸ್ ಆಗುತ್ತೆ. ಒಂದು ಕಾಂಗ್ರೆಸ್ಗೆ ಅಸ್ತ್ರ ಹೇಗೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಅಥವಾ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡಿರುವಂತ ಬಿಜೆಪಿ ವಿರುದ್ಧವೇ ಯತ್ನಾಳ್ ಅವರು ಭ್ರಷ್ಟಾಚಾರದ ಆರೋಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಈಸಿಯಾಗಿ ಈ ಹೇಳಿಕೆಗಳನ್ನ ತಮ್ಮ ಅಸ್ತ್ರಗಳಾಗಿ ಯೂಸ್ ಮಾಡಿಕೊಳ್ಳುತ್ತೆ. ಯತ್ನಾಳ್ ಅವರ ಹೇಳಿಕೆಯನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಬಿಜೆಪಿಗೆ ಕೌಂಟರ್ ಅನ್ನ ಕೊಡುತ್ತೆ. ಇದು ಒಂದು ಭಾಗ. ಮತ್ತೊಂದು ಭಾಗ ಕಾರ್ಯಕರ್ತರಲ್ಲಿ ಗೊಂದಲ. ಯಾವ ರೀತಿಯ ಕಾರ್ಯಕರ್ತರಲ್ಲಿ ಗೊಂದಲ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಕೂಡ ಹಿಂದುತ್ವವನ್ನು ಪ್ರತಿಪಾದಿಸುವಂತಹ ಯತ್ನಾಳ್ ಅವರಿಗೆ ತಮ್ಮದೇ ಆದಂತಹ ಬೆಂಬಲಿಗರ ಸಂಖ್ಯೆ ರಾಜ್ಯ ಬಿಜೆಪಿಯಲ್ಲಿರುವಂಥದ್ದು. ರಾಜ್ಯ ಬಿಜೆಪಿಯಲ್ಲಿ ಇರುವಂತಹ ಕಾರ್ಯಕರ್ತರು ಒಂದಿಷ್ಟು ಗೊಂದಲಕ್ಕೀಡಾಗ್ತಾರೆ. ಮುಖ್ಯವಾಗಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವಂಥದ್ದು, ಹಿಂದುತ್ವದ ವಿಚಾರದ ನೆಲೆಗಟ್ಟಿನಲ್ಲಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂಥ ಕಾರ್ಯಕರ್ತರು ಸೈಲೆಂಟ್ ಆಗುವ ಎಲ್ಲ ಸಾಧ್ಯತೆಗಳಿದೆ. ಇನ್ನು ಜನರು, ಸಾಮಾನ್ಯ ಜನರು ಹೇಗೆ ನೋಡ್ತಾರೆ ಇದನ್ನ? ನೋಡಪ್ಪ, ಈಗ BS ಯಡಿಯೂರಪ್ಪನವ್ರ ಕುಟುಂಬವೇ ಭ್ರಷ್ಟಾಚಾರದಲ್ಲಿ ತೊಡಕೊಂಡಿದೆಯಂತೆ. ಇದನ್ನ ಯಾರೋ ಕಾಂಗ್ರೆಸ್ ನಾಯಕರು ಹೇಳ್ತಾ ಇಲ್ಲ, ಬಿಜೆಪಿಯ ನಾಯಕರೇ ಹೇಳ್ತಾ ಇರುವಂಥದ್ದು. ಯತ್ನಾಳ್ ಅವರೇ ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಇವರು ಕೂಡ ಭ್ರಷ್ಟಾಚಾರವನ್ನೇ ಮಾಡಿರುವಂಥದ್ದು, ಇವರು ಕೂಡ ನಾಟಕವನ್ನ ಮಾಡ್ತಾ ಇದ್ದಾರೆ ಅಂತ ಜನರು ಕೂಡ ತಿಳ್ಕೊತಾರೆ. ಅಲ್ಲಿಗೆ ಬಿಜೆಪಿ ಕಂಪ್ಲೀಟ್ ಆಗಿ ಗೊಂದಲಕ್ಕೀಡಾಗುತ್ತೆ, ಮುಜುಗರಕ್ಕೀಡಾಗುತ್ತೆ. ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನ್ ಹೇಳಿದರು ನೋಡ್ಕೊಂಬನ್ನಿ. ಅವರೇ ಮಾಡ್ಯಾರ ಹೇಳ್ಬೋಲ್ಲ. ವಿಜೇಂದ್ರ ಏನೇನು ಕರೋನಾದಾಗ ಎಟ್ಟು ಮಾಡ್ಯಾರ ಅದನ್ನು ತೆಗಿಲಿ ಹೊರಗೆ. ಭ್ರಷ್ಟಾಚಾರ ಮಾಡಿದವರೇ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಅದಕ್ಕೇನು ಮಹತ್ವ ಇಲ್ಲ. ಮತ್ತ ಯಡಿಯೂರಪ್ಪನವ್ರು ಇಳಿಸ್ಲಕ್ಕೆ ಕಾರಣ ಯಾರು? ವಿಜೇಂದ್ರ. ಎದಕ್ಕೆ ಬಂದು ಭ್ರಷ್ಟಾಚಾರ ಮಾಡಿದ್ರು? ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ. ನಿನ್ನೆ DK ಶಿವಕುಮಾರ್ ಸ್ವಾಮಿ DK ಶಿವಕುಮಾರ್ ಏಕವಚನ ಗಂಡಸ್ಥಾನ ಪಂಡಸ್ಥಾನ ಮಾತಾಡೋಣ. ಇವೆಲ್ಲ ಸುಮ್ಮನೆ ನಾಟಕೀಯ. ನೀವು ನನಗೆ ಬೈದಿ ಸರ, ನೀವು ಬೈಲಾರ್ದನ್ನ ನಾವು ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಅವನು ಬಾಯಿಗೆ ಬಂದಂಗೆ ಬೈತಾರೆ. ಅವ್ರು ದೊಡ್ಡವರು, ಹಿರಿಯರು, ನಾ ಏನೂ ಅವ್ರ ಬಗ್ಗೆ ಮಾತಾಡೋದಿಲ್ಲ ಇವ್ರು ಹೇಳೋದು. ಅಡ್ಜಸ್ಟ್ಮೆಂಟ್ DK ಶಿವಕುಮಾರ್ ವಿಜೇಂದ್ರ ಇದ್ದಿದ್ದು ಎಷ್ಟು ಸತ್ಯ ಅದ ಅಷ್ಟು ಸತ್ಯನೇ ಐತಿ, ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಸುಮ್ಮನೆ ನಾಟಕೀಯ ಇದು ಐತಿ.
ತನಿಖೆ ಎಲ್ಲ ಆಗ್ಬೇಕು. ಸಿದ್ದರಾಮಯ್ಯನವ್ರಿಗೂ ತಾಕತ್ತು ತಮ್ಮಿದ್ರ ಕರೋನಾದಾಗ ಎಷ್ಟು ಅವ್ಯವಹಾರ ಆಗಿದೆ ವರದಿ ಇದೆ. HK ಪಾಟೀಲ್ರು, ರಾಮಲಿಂಗಾರೆಡ್ಡಿಯವರು ವರದಿ ಕೊಟ್ಟಾರ. ಎಷ್ಟು ಬಡವರ ರೊಕ್ಕ ತಿಂದಾರ, ಮಾಸ್ಕ್ದಾಗ ಎಷ್ಟು ತಿಂದಾರ ಎಲ್ಲನೂ ತನಿಖೆ ಆಗಿ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಲಕತ್ತಾರಲ್ಲ, ಎಲ್ಲ ಭ್ರಷ್ಟಾಚಾರ ವಿರುದ್ಧನೂ ತನಿಖೆ ಆಗ್ಬೇಕು. ಅದು ಯಾವುದೇ ಹೇಳ್ತಾರ ಇದರಲ್ಲಿ ನಾವು ವಾಲ್ಮೀಕಿದು ತೆಗೆದುಕೊಳ್ಳಿ, ಅವ್ರು ಏನು ಹೇಳ್ತಾರೆ, ನಿಮ್ಮದು ಬೋವಿ ಇದರಲ್ಲಿ ಹಗರಣ ಆಗಿದೆ, ತಾಂಡಾ ಅಭಿವೃದ್ಧಿ ನಿಗಮದಾಗ ಹಗರಣ ಆಗಿದೆ, ತೆಗೀರಪ್ಪ. ಹಂಗಾದ್ರೆ ಎಲ್ಲರದು ತುಡುಗರದು ಎಲ್ಲರದು ಹೊರಗೆ ಬರಲಿ. ಸುಮ್ಮನೆ ಏನಾಗ್ಬಿಟ್ಟದ ಅಂದ್ರೆ ಇವರು ಭ್ರಷ್ಟರು ಅವರು ಭ್ರಷ್ಟರು ಇಬ್ರು ಕೂಡಿ ನಾಟಕ ಮಾಡ್ಕೊತ ಹೋಗುದು ಬೇಡ. ನಾವು ಹೇಳೋಲ್ಲ ಭ್ರಷ್ಟಾಚಾರ ಬರೇ ಅವರೇ ಮಾಡ್ಯಾರ್ತದ ಹೇಳುದಲ್ಲ. ವಿಜಯೇಂದ್ರ ಏನೇನು ಕರೋನಾದಾಗ